ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಈ ಅಧ್ಯಾಯದ 15ನೇ ಪ್ರಶ್ನೆಯನ್ನ ಗಮನಿಸಿ. 8, 15, ಇದು ಪೈಥಾಗೋರಿಯನ್ ತ್ರಿವಳಿಗಳಾದರೆ ಎಕ್ಸ್ ನ ಬೆಲೆಯು ಆಯ್ಕೆ ಎ 16, ಬಿ 17, ಸಿ 18, ಡಿ 23. ಸೊ ಇಲ್ಲಿ ಒಂದು ಪೈಥಾಗೋರಿಯನ್ ತ್ರಿವಳಿಯ ನಿಯಮದಂತೆ ಅತಿ ದೊಡ್ಡ ಬಾಹು ಅಂದ್ರೆ ಯಾವ್ದು ಹೇಳಿ ವಿಕರ್ಣ, ಇವುಗಳ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನ್ ಹೇಳಿ ಸಿ ಸ್ಕ್ವೇರ್. ಸೊ ಇಲ್ಲಿ ಈ ಪೈಥಾಗೋರಸ್ ನಿಯಮದಂತೆ ಎ ಎಷ್ಟಿದೆ 8 ಅಲ್ವಾ. ಸೊ ಬಿ ಎಷ್ಟಿದೆ 15 ಆದರೆ ಸಿ ಎಕ್ಸ್ ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇದೊಂದು ತ್ರಿವಳಿಗಳ ಆದ್ರೆ ಎಕ್ಸ್ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದನ್ನ ನಾವು ಪೈಥಾಗೋರಸ್ ತ್ರಿವಳಿ, ಇಲ್ಲಿ ಪೈಥಾಗೋರಸ್ ಥಿಯರಮ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಇದೇನಾಗುತ್ತೆ 8ರ ಘಾತ 2 ಪ್ಲಸ್ 15ರ ಘಾತ 2 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಸೊ 8ರ ಘಾತ 2 64 ಪ್ಲಸ್ 15ರ ಘಾತ 2 225 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. 64 ಪ್ಲಸ್ 225 ಕೂಡಿದಾಗ 289 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ನಮ್ಗೆ ಎಕ್ಸ್ ನ ಬೆಲೆ ಬೇಕಾಗಿರೋದ್ರಿಂದ ಎರಡು ಕಡೆ ಸ್ಕ್ವೇರ್ ಹೋದಾಗ ಎಕ್ಸ್ ಈಸ್ ಈಕ್ವಲ್ ಟು ವರ್ಗಮೂಲ 289. ಎಕ್ಸ್ ಈಸ್ ಈಕ್ವಲ್ ಟು ವರ್ಗಮೂಲ 289 ಏನ್ ಹೇಳಿ 17. 17ನ್ನ 2 ಬಾರಿ ಗುಣಿಸಿದಾಗ ನಮ್ಗೆ 289 ಸಿಗತ್ತೆ. ಹಾಗಾದ್ರೆ ಎಕ್ಸ್ ಏನ್ ಹೇಳಿ 17 ಬಂದಿದೆ. ಹಾಗಾದ್ರೆ ಇಲ್ಲಿ ಎಕ್ಸ್ 17 ಆದಾಗ ಅಂದ್ರೆ 8, 15, 17. ಸೊ ಇದು ಪೈಥಾಗೋರಿಯನ್ ತ್ರಿವಳಿ ಆಗತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಸರಿಯಾದ ಆಯ್ಕೆ ಆಗಿದೆ. ಥ್ಯಾಂಕ್ ಯು.